ಬಾಗಲಕೋಟೆ ಜಿಲ್ಲೆ ಕುರಬ ಸಮಾಜ ಹುನಗುಂದ ತಾಲೂಕಾ ಘಟಕ ವತಿಯಿಂದ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರರಿಗೆ ನೂತನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ದಿನಾಂಕ ಜೂನ್ 6, 2026 ರಂದು ಅಪರಾಹ್ನ 12 ಗಂಟೆಗೆ ಕುರಬ ಸಮಾಜದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಯುವ ಮುಖಂಡರು ಹಾಗೂ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಹುನಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹುನಗುಂದ ತಾಲೂಕಾ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ವಿಜಯ ಮಹಾಂತೇಶ ಗದ್ದನಕೇರಿ ಹಾಗೂ ಹಿರಿಯ ಮುಖಂಡರಾದ ಪರಸಪ್ಪ ದಿಡ್ಡಿಬಾಗಿಲ ಹಾಗೂ ಯುವ ಮುಖಂಡರಾದ ದೇವಪ್ಪ ಡಂಬಳ, ನೀಲಪ್ಪ ತಪೇಲಿ ಹಾಗೂ ಹಿರಿಯ ಮುಖಂಡರಾದ ಸಂಗಣ್ಣೋಲೇಕಾರರು ಮಾತನಾಡಿ, ಕುರಬ ಸಮಾಜದ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸರಕಾರದಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನಮಾನ ಹಾಗೂ ಸುಮಾರು 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಹುದ್ದೆ ಮತ್ತು ಸದ್ಯ ಸುಮಾರು 1920 ರಿಂದ ಅಸ್ತಿತ್ವದಲ್ಲಿರುವ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸಮಿತಿಯಲ್ಲಿ ಹುದ್ದೆ ನೀಡಿದ್ದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಭಿನಂದನೆ ಸಲ್ಲಿಸಿದರು. ನಂತರ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ದೇಶನದಂತೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟು ಭಾರತ ರಾಷ್ಟ್ರ ರಾಜಕೀಯ ವ್ಯವಸ್ಥೆಗೆ ಮಾದರಿಯಾಗಿ ಹಾಗೂ ಭಾವಿ ರಾಜಕಾರಣಿಗಳಿಗೆ ಮೇಲ್ಪಂಕ್ತಿ ಹಾಕಿಕೊಟ್ಟು ಗೌರವಕ್ಕೆ ಪಾತ್ರರಾಗಿ ಕುರಬ ಸಮಾಜದವರೊಬ್ಬರು ಅಪರೂಪದ ವ್ಯಕ್ತಿತ್ವಕ್ಕೆ ಪಾತ್ರವಾಗಿರುವುದು ನಮಗೆ ಹೆಮ್ಮೆ ಮತ್ತು ಸಂತಸವಾಗಿದೆ ಎಂದರು. ನಂತರ ಜಿಲ್ಲೆಯಲ್ಲಿಯೇ ಪ್ರಭಾವಿ ಮತ್ತು ಕ್ರಿಯಾಶೀಲ ಹಾಗೂ ಮುಂಚೂಣಿ ಜನನಾಯಕನೆನಿಸಿರುವ ವಿಜಯಾನಂದ ಕಾಶಪ್ಪನವರರು ವಿಶೇಷ ನಾಯಕತ್ವ ಗುಣ ಮತ್ತು ಪಕ್ಷ ಸಂಘಟನಾ ಕೌಶಲ್ಯ ಹಾಗೂ ಸರ್ವ ಸಮಾಜಗಳನ್ನು ಒಗ್ಗೂಡಿಸಿಕೊಂಡು ಸಮನ್ವಯತೆ ಸಾಧಿಸುವ ಶಕ್ತಿಯೂ ಅವರಲ್ಲಿದೆ. ಮೇಲಾಗಿ ಕಾಶಪ್ಪನವರರ ಕುಟುಂಬವು 1989 ರಿಂದ ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ಸಂಪರ್ಕ ಹೊಂದಿರುವ ಇತಿಹಾಸ ಹೊಂದಿದೆ. ಆ ಬೆನ್ನಲೆಯಲ್ಲಿ ಹಿಂದುಳಿದ ವರ್ಗಗಳ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕೆಂದರೆ ಹಾಗೂ ವರ್ಷದ 12 ತಿಂಗಳು ಸಹ ತನ್ನ ಸೆರಗಿನಲ್ಲಿವರವನ್ನೇ ಕಟ್ಟಿಕೊಂಡ ಅತಿ ಹಿಂದುಳಿದ ಹುನಗುಂದ ಮತಕ್ಷೇತ್ರದ ಸಮಗ್ರಾಭಿವೃದ್ಧಿಗೆ ಮತ್ತು ಸರ್ವಜನತೆಯ ಕಲ್ಯಾಣಕ್ಕೆ ಹಾಗೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಉತ್ಸಾಹಿ ಮತ್ತು ಕ್ರಿಯಾಶೀಲ ಜನಾನುರಾಗಿ ಶಾಸಕ ಕಾಶಪ್ಪನವರರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಒಂದು ಪಕ್ಷ ಸಚಿವ ಸ್ಥಾನ ನೀಡದಿದ್ದರೆ ತಾಲೂಕಿನ ಕುರಬ ಸಮಾಜದ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ಮತ್ತು ಉಗ್ರಸ್ವರೂಪದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಲಿಂಬಣ್ಣ ಮುಕ್ಕಣ್ಣವರ, ಅರವಿಂದೇಟಿ, ತೋಟ್ಲಪ್ಪನವರ, ಮಂಗಳಪ್ಪ ಕಜಗಲ್ಲ, ಮಹಾಂತೇಶ ಲಗಮನ್ನವರ, ಭೀಮಸಿ ಅರ್ಜೇರಿ, ಪಿಡ್ಡಪ್ಪ ಕುರಿ, ಯುವ ಮುಖಂಡರಾದ ಶಿವು ಬನ್ನಿ, ನೀಲಪ್ಪ ಮುಕ್ಕಣ್ಣವರ, ನಿಂಗಪ್ಪ ಗದ್ದಿ, ಚಂದ್ರಶೇಖರ ಸನ್ನಿ, ಸಂಗಮೇಶ ಚೂರಿ, ಮುತ್ತುಬೆಣ್ಣಿ, ಮಂಜುನಾಥ ಕೋಲಾರರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಶಾಸಕರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿಯ ಮಾನ್ಯ ಅಧ್ಯಕ್ಷರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕು ಅನ್ನುವಂಥದ್ದು ಒಪ್ಪುತ್ತಾರೆ. ಆದ್ಮೇಲೆ ಈಗಾಗಲೇ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಸರ್ಕಾರ ನಾಯಕತ್ವದಲ್ಲಿ ಮತ್ತೆ ಮರುಸ್ಥಾಪನೆ ಆಗಿದೆ. ನಾನು ಮೊದಲ ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯರ ಪರವಾಗಿ ಅಭಿನಂದನೆ ಸಲ್ಲಿಸಿ ಬಯಸ್ತಾ ಇದ್ದೀನಿ. ಸುಮಾರು 8 ವರ್ಷಗಳ ಕಾಲ ನಮ್ಮ ಸಮಾಜದ ಅತ್ಯಂತ ಹೆಮ್ಮೆಯ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಆಗಲು ಅವಕಾಶ ಕಲ್ಪಿಸಿದ್ದು ಕಾಂಗ್ರೆಸ್ ಸರ್ಕಾರ. ಅದಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸುವ ಅವಕಾಶ ಕೊಟ್ಟಿದ್ದು, ಅತ್ಯಂತ ಗೌರವಪೂರ್ವಕವಾಗಿ ಪಕ್ಷದ ಒಂದು ನಿರ್ದೇಶನದಂತೆ ಈ ದೇಶದಲ್ಲಿ ಅಪರೂಪ ಎನಿಸುವಂಥ ಒಂದು ರಾಜೀನಾಮೆಯನ್ನು ನಾವು ಕೊಟ್ಟು ಮುಂದಿನ ಹೊಸ ಸರ್ಕಾರದ ಸ್ಥಾಪನೆಗೆ ಕಾರಣಗಳಾದವು. ಇದು ಕೂಡ ನಮ್ಮ ಸಮಾಜಕ್ಕೆ ಹೆಮ್ಮೆ ಕೊಡುವಂಥ ವಿಷಯ. ಅದರ ಜೊತೆ 1920 ರಿಂದ ಅಸ್ತಿತ್ವದಲ್ಲಿರುವಂಥ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ CWC, ಇದು ಕಾಂಗ್ರೆಸ್ ಪಕ್ಷದಲ್ಲೇ ಅತ್ಯಂತ ಮಹತ್ತರವಾದಂಥ ಹುದ್ದೆ. ಆ ಹುದ್ದೆಯನ್ನು ಕೂಡ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡುವುದರ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರನ್ನೂ ಗೌರವಿಸಿದೆ ಕಾಂಗ್ರೆಸ್ಸು. ಅದರ ಜೊತೆ ಅದು ನಮಗೆ ಹೆಮ್ಮೆ ತರುವಂಥ, ನಮ್ಮ ಸಮಾಜಕ್ಕೆ ಕೂಡ ಹೆಮ್ಮೆ ತರುವಂಥ ವಿಷಯ ಅಂತ ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಭಿನಂದನೆ ಸಲ್ಲಿಸಿ ಬಯಸ್ತಾ ಇದ್ದೇನೆ. ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ
ಈಗಾಗಲೇ ಸಾಕಷ್ಟು ವಿಚಾರಗಳು ಹೋರಾಟಗಳು ಆಗ್ಯಾವ. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನೇ ಯುವಕರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ನಾಯಕ 1989 ಆರಂಭಿಸಿ ಸುಮಾರು 50 ವರ್ಷಗಳ ಕಾಲ ಇತಿಹಾಸ ಕಾಂಗ್ರೆಸ್ ಪಕ್ಷದೊಂದಿಗೆ ಇತಿಹಾಸ ಇರುವಂತಹ ಮನೆತನದಲ್ಲಿ ಜನಿಸಿ ತಮ್ಮ ತಂದೆಯ ಪ್ರಭಾವಳಿಯನ್ನು ಕೇವಲ ತಂದೆಯ ಪ್ರಭಾವಳಿಯನ್ನು ಬಳಸದೆ ಸ್ವತಃ ಶಕ್ತಿಯಿಂದ ಪಕ್ಷದ ಸೇವೆ ಸಲ್ಲಿಸ್ತಾ ಕಾಂಗ್ರೆಸ್ ಪಕ್ಷದ ಅವಿಭಾಜ್ಯ ಅಂಗ ಅನಿಸಿಕೊಂಡಿರುವಂತ ಡಾಕ್ಟರ್ ವಿಜಯಾನಂದ ಕಾಶಪ್ಪ ಅವರು ಸಚಿವರಾಗಲು ಸೂಕ್ತ. 2 ಬಾರಿ ಶಾಸಕರಾಗಿ ಮತ್ತು ನೂತನ ಸರ್ಕಾರದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅವರು ಮಾಡಿದಂಥ ಸೇವೆ ನಮಗೆ. ಅದರ ಜೊತೆಗೆ ಎಲ್ಲ ಸಮಾಜಗಳನ್ನ ಕರೆದೊಯ್ಯುವಂತಹ ಒಂದು ಸಮನ್ವಯ ಗುಣ ವಿಜಯಾನಂದ ಕಾಶಪ್ಪ ಅವರಲ್ಲಿ. ಇದು ಉತ್ಪ್ರೇಕ್ಷೆ ಅಲ್ಲ, ಇದು ಸತ್ಯ ಕೂಡ. ಒಬ್ಬ ನಾಯಕನಾದವ ತನ್ನ ಜೊತೆ ಎಲ್ಲರನ್ನ ಕರ್ಕೊಂಡು ಹೋಗೋ ಗುಣ ಇರಬೇಕು. ಆ ಗುಣ ಅವರಲ್ಲಿ ಐತಿ ಮತ್ತು ನಮ್ಮ ಸಮಾಜ ಕೂಡ ಆ ವಿಶ್ವಾಸವನ್ನು ಅವ್ರ ಮೇಲೆ ಇಟ್ಟೈತಿ. ಇನ್ನೂ ಮುಂಬರುವ ದಿನಗಳಲ್ಲಿ ನಮ್ಮ ಸಮಾಜದ ಅನೇಕ ಕೆಲಸಗಳು, ಅನೇಕ ಬೇಡಿಕೆಗಳು ಕೂಡ ಅವರಿಂದ ಈಡೇರಬೇಕಾಗೈತಿ. ಮುಂಬರುವ ದಿನಗಳಲ್ಲಿ ಹಾಲುಮತ ಸಮಾಜ ಮತ್ತು ಅದರ ಜೊತೆ ಇರುವಂತ ಇತರೆ ಹಿಂದುಳಿದ ವರ್ಗಗಳಿಗೆಲ್ಲ ನ್ಯಾಯ ಸಿಗಬೇಕಾಗೈತಿ. ಆ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಸಿಗಬೇಕಾದ್ರೆ ಹಾಲುಮತ ಸಮಾಜ ಮುಂದೆ ಒಂದು ನಾಯಕನ ರೀತಿಯಲ್ಲಿದ್ದು ಆ OBC ಜನಾಂಗಕ್ಕೆ ಕೂಡ ನ್ಯಾಯ ದೊರಕಬೇಕಾತಂದ್ರೆ ಕಾಶಪ್ಪನವರು ಮಿನಿಸ್ಟರ್ ಆಗಬೇಕು. ಆ ಉದ್ದೇಶಕ್ಕೆ ನಾನು ಸರ್ವೋಚ್ಚ ನಾಯಕರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಹೈಕಮಾಂಡ್ನಲ್ಲಿ ಎಲ್ಲ ನನ್ನ ಸಮಾಜದ ಹಿರಿಯರ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ, ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಡುವುದರಿಂದ ಆ ಪಕ್ಷದ ಘನತೆ ಕೂಡ ಹೆಚ್ಚಾಗುತ್ತೆ ಮತ್ತು ನಮ್ಮ ತಾಲೂಕಿನಲ್ಲಿ, ನಮ್ಮ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮಹಾಪರ್ವ ಆರಂಭ ಆಗುತ್ತೆ. ಅದಕ್ಕೆ ನಾನು ನನ್ನ ಸಮಾಜದ ಸಮಸ್ತರ ಪರವಾಗಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ದಯವಿಟ್ಟು ವಿಜಯಾನಂದ ಕಾಶಪ್ಪನವರನ್ನ ನೂತನ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಮಾಡಬೇಕು ಅಂತ ಅವರಲ್ಲಿ ಕೇಳ್ತಾ ನಮ್ಮ ಒಂದೆರಡು ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ಹನ್ನೂರು ತಾಲೂಕಿನ ನಮ್ಮ ಹಾಲುಮತ ಸಮಾಜದ ಹಿರಿಯರೇ ಹಾಗೂ ನನ್ನ ಮಾಧ್ಯಮ ಸ್ನೇಹಿತರೆ, ಇವತ್ತಿನ ವಿಷಯ ಈಗಾಗಲೇ ನಮ್ಮ ಶಾಸಕರು ನಮ್ಮ ಸ್ಥಾನ ಕೊಡಬೇಕಾಗಿತ್ತು. ಮೊದಲೇ ಲಿಸ್ಟ್ನಾಗ ಮಂತ್ರಿ ಸ್ಥಾನ ಸಿಗುತ್ತಂತ ನಾವು ಆಶಾಭಾವನೆ ಕಂಡಿದ್ವಿ ನಮ್ಮ 3 ತಾಲೂಕಿನ ಜನ. ಈಗ 1ನೇ ಲಿಸ್ಟ್ ಮುಗಿದೈತೆ, 2ನೇ ಲಿಸ್ಟ್ ಮಾಡೋದ್ರಾಗ ನಮ್ಮ 3 ತಾಲೂಕಿನ ವಿಜಯಾನಂದ ಕಾಶಪ್ಪನವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ನಮ್ಮ ಇಡೀ 3 ಮತಕ್ಷೇತ್ರದ ಆಡಳಿತದಿಂದ ನಾವು ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ ನಾಯಕರಿಗೆ, ರಾಷ್ಟ್ರದಲ್ಲಿರ್ತಕ್ಕಂಥ ನಾಯಕರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ಈಗ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರಿಗೂ ತುಂಬ ನಮ್ಮ 3 ತಾಲೂಕಿನ ಅವರಿಗೆ ಆಗ್ರಹ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ನಮ್ಮ ವಿಜಯಾನಂದ ಶಾಸಕರು ಸಾಹೇಬರು 2 ಸಲ ಆಸೆ ವರ್ಗದವರನ್ನ, ಹಿಂದುಳಿದವರನ್ನ, ಎಲ್ಲ ವರ್ಗದವರು ಕಟ್ಟಿಕೊಂಡು ಎಲ್ಲ ಸಮಾಜದವರಿಗೂ ಗೌರವ ಕೊಡುತ್ತಾ. ಯಾಕಂದ್ರೆ ಈ ಉತ್ತರ ಕರ್ನಾಟಕದೊಳಗೆ ಒಬ್ಬ ಲಿಂಗಾಯತರ ನಾವು ಹಿಂದೆ ನೋಡಿರ್ಬೇಕು, 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಅದು ಯಾರಿಗೋಸ್ಕರ? ಪಕ್ಷಕ್ಕೂ ಹಿತಾಗಿದೆ, ಎಲ್ಲ ಸಮಾಜಕ್ಕೂ ಒಳಿತಾಗಿದೆ. ಅದಕ್ಕೋಸ್ಕರ ಈ ನಮ್ಮ ಮುಂದ ಮತ್ತು ಇಳಕಲ್ ತಾಲೂಕು ಎಲ್ಲ ಸಮಾಜ ಬಾಂಧವರು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತೀವಿ. ಅಕಸ್ಮಾತ್ ಕೊಡದೇ ಇದ್ದಲ್ಲಿ ಇಡೀ ನಮ್ಮ ಹುಣಸೂರು ತಾಲೂಕು ಮತಕ್ಷೇತ್ರದ ನಮ್ಮ ಸಮಾಜದ ಬಾಂಧವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕವಾಗಿ ರಾಜೀನಾಮೆ ಕೊಡೋಕ್ಕೂ ಸಿದ್ಧರಾಗಿವೆ ಅಂತೇಳಿ ತಮ್ಮ ಮುಂದೆ ಆಗ್ರಹ ಮಾಡ್ತಾ ಇದ್ರಿ. ಅದಕ್ಕೆ ದಯವಿಟ್ಟು 2ನೇ ಬಾರಿ ಆದರೂ ನಮ್ಮ ವಿಜಯಾನಂದ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಮಾಧ್ಯಮದಲ್ಲಿ ನೋಡುವಂಥ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತಾ ನಮಸ್ಕಾರ. ಒಂದು ಪತ್ರಿಕಾ ಮತ್ತು ಕೃಷಿ ಮಾಧ್ಯಮಗಳನ್ನು ಬರೋ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಅನಂತರ ನೂತನವಾಗಿ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರ ಒಂದು ಸಂಪುಟದಲ್ಲಿ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಾಗಿತ್ತು. ಈ ಹಿಂದೆ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ
ಅವರ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಬೇಕಾಗಿತ್ತು. ಅವಾಗೂ ಕೂಡ ನಮಗೆ ನಿರಾಶೆಯಾಗಿದೆ. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಂತಂದು ನಮ್ಮ ಸಮಾಜದ ಹುಡುಗ ಹಾಗೂ ಇಳಕಲ್ ತಾಲೂಕಿನ ಎಲ್ಲ ಸಮಾಜದ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ನಾವೆಲ್ಲರೂ ಸೇರಿ ಇವತ್ತು ಏನು ಹೈಕಮಾಂಡ್ಗಿರ್ಬೋದು ಹಾಗೂ ಮುಖ್ಯಮಂತ್ರಿಗಳಿಗಿರ್ಬೋದು ಆಮೇಲೆ ಎಲ್ಲ ನಾಯಕರಿಗೆ ನಾವು ಒತ್ತಾಯ ಮಾಡ್ತೀವಿ. ದಯವಿಟ್ಟು ನಮ್ಮ ಶಾಸಕರಿಗೆ ತಾವು ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಕೊಡಲೇಬೇಕು. ಯಾಕಪ್ಪ ಅಂತಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಯಂಗ್ ಮತ್ತು ಏನಪ್ಪ ಅಂತ ಉತ್ಸಾಹಿ ನಾಯಕರು ವಿಜಯಾನಂದ ಕಾಶಪ್ಪನವರು. ಅವರು ಉತ್ಸಾಹಿ ಇರೋದರಿಂದ ಜಿಲ್ಲೆಯಲ್ಲಿ ಅವರಿಗೆ ಅವರದೇ ಆದಂಥ ಒಂದು ಏನಪ್ಪ ಅಂತಂದ್ರೆ ವರ್ಚಸ್ಸಿದೆ. ಯುವಕರನ್ನು ಸೆಳೆತಕ್ಕಂಥ ಒಂದು ಅನುಭವ ಇದೆ. ಅವರ ಅನುಭವಕ್ಕೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ವಿಜಯಾನಂದ ಕಾಶಪ್ಪನವರ ಅಭಿಮಾನಿಗಳು ಇದ್ದಾರೆ. ಹಾಗೆ ಪಕ್ಷದ ಎಲ್ಲ ನಾಯಕರು ಕೂಡ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಐತಿ. ಅದಕ್ಕೆ ಅವರು ಮುಂದಿನ ದಿನಮಾನದಲ್ಲಿ ಪಕ್ಷ ಸಂಘಟನೆ ಆಗಬೇಕು ಹಾಗೂ ಪಕ್ಷ ಬಲವಂತನೆ ಆಗ್ಬೇಕಂತಂದ್ರೆ ವಿಜಯಾನಂದ ಕಾಶಪ್ಪನವರಿಗೆ ತಾವು ಸಚಿವ ಸ್ಥಾನ ಕೊಟ್ರ ಈ ಜಿಲ್ಲೆಯಲ್ಲಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿಯೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ನಾವು ಗೆಲುವನ್ನು ಸಾಧಿಸ್ತೀವಿ ಹಾಗೂ ಪಕ್ಷವನ್ನು ಸಂಘಟನೆ ಮಾಡ್ತಾರೆ. ಯುವಕರು ಅದರ ಅವ್ರಿಗೆ ಕೊಡ್ರಿ ಅಂತಂದು ನಮ್ಮ ಸಮಾಜದ ಎಲ್ಲ ಹಿರಿಯರ ಮುಖಂಡರ ಪರವಾಗಿ ನಾವು ಮನವಿ ಮಾಡ್ತಾ ನಮ್ಮಲ್ಲಿ ಕೇಳ್ಕೊಳ್ಳುತ್ತಾ ನನ್ನ ಎರಡು ಮಾತು. ಇವತ್ತು ಆಲೂಕ ಸಮಾಜದವರು ಡೆವಲಪ್ಮೆಂಟ್ ಮಾಡೋದು ಯಾಕೆ ಸ್ಪೂರಿಸ್ತಾರೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಯುವಕರ ಕಣ್ಣಿಯಾದಂಥ 3 ಮತಕ್ಷೇತ್ರದ ಶಾಸಕರು ವಿಜಯಾನಂದ ಕಾಶಪ್ಪನವರ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ನಮ್ಮ ಆಲೂಕ ಸಮಾಜದಿಂದ ಆಗ್ರಹಿಸ್ತೀವಿ. ಆಮೇಲೆ ಮೊನ್ನೆ ಉಪಚುನಾವಣೆ ಬಾಗಲಕೋಟೆಯಲ್ಲಿ ಅವರು ಉಮೇಶ್ ಮೇಟಿಯವರ ಇಲೆಕ್ಷನ್ದಲ್ಲಿ ಭಾಳ ಶಕ್ತಿ ತೋರಿಸ್ಬಿಟ್ಟಾರೆ. ಎಲ್ಲ ಯುವಕರು ಕಟ್ಕೊಂಡು ಒಟ್ಟ ನಿಂತಿಲ್ಲ ಅದೇ ಹೋದವರಾದ್ರೆ ಅವರು ಅಷ್ಟೆಲ್ಲ ಪ್ರಚಾರ ಮಾಡಿ ಒಳ್ಳೆಯ ಲೀಗಿಂದ ಗೆಲ್ಲಕ ನಮ್ಮ ವಿಜಯಾನಂದ ಕಾಶಪ್ಪನ ಸಾಹೇಬರ ಶಕ್ತಿ ಮಾಡಬೇಕು ಅಂತೇಳಿ ನಮ್ಮ ಆಲ್ಮಟ್ ಸಮಾಜ ಎಲ್ಲರೂ ನಾವು ಹೇಳ್ಕೊಂಡ ಮಾಡ್ಯಾರ. ಹಂಗಾಗಿ ಅದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆಯವರಿಗೆ ಯುವಕರವರ ಎಲ್ಲ ಸಮುದಾಯವನ್ನು ಒಪ್ಪಿಕೊಂಡು ಒಂದು ಶಕ್ತಿಯಿಂದ ನಮ್ಮ ಎಲ್ಲರಿಗೂ ಒಳ್ಳೆಯ ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ವಿಜಯಾನಂದ ಕಾಶಪ್ಪನ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ಹೈಕಮಾಂಡ್ನಲ್ಲಿ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ವಿನಂತಿ ಮಾಡ್ಕೊತೀವಿ. ಅದಕ್ಕೆ ಈ ಮಂತ್ರಿಮಂಡಲದಲ್ಲಿ ನಮ್ಮ ಸಾಹೇಬರಿಗೆ ಇರಬೇಕಂತ ನಮ್ಮದು ಆಗ್ರಹ ಅಂತ ತಿಳಿಸ್ತೀವಿ. 2013 ಚುನಾವಣೆಯಲ್ಲಿ 18 ಮಠ ಸಾಕಷ್ಟು ಕೆಲಸಗಳ ಮಾಡಿ ಇವರಿಗೆ ಅವಾಗ ಕೇಳಬೇಕಂದ್ರೆ ಇನ್ನೊಂದು ಸಲ ಹಾಕ್ತಂದ್ರೆ ಅಂತೇಳಿ ನಾವು ಯೋಚನೆ ಮಾಡಿ ಈಗ 2023ರಿಂದ 26 ವರ್ಷ ಆಯ್ತು. ಈಗ ಅದು 4 ಸಲನೂ ಅಷ್ಟು ನಾವು ಎಲ್ಲರೂ ಕೇಳಬೇಕಂತ ವಿಚಾರ ಮಾಡಿದ್ರೆ ಏನು ಮಾಡ್ತಾರೆ. ಈ ಸಲ ನಮ್ಗೆ ಕಡ್ಡವಾಗಿ ಈಗ ಅದು ಏನೋ ಒಂದು ಚುನಾವಣೆ ಹೊಸದ ಮಂತ್ರಿಮಂಡಲ ರಚನೆ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ನಮ್ಮ ಸುರೇಂದ್ರ ಸಾಹೇಬರು ನೇತೃತ್ವದಲ್ಲಿ ನಮ್ಮ ಸಾಹೇಬ್ರನ್ನ ಮಂತ್ರಿಮಂಡಲದ ಸೇರಿಸ್ಬೇಕಂತೇಳಿ ನಮ್ಮೆಲ್ಲರಿಗೂ ಅಭಿಪ್ರಾಯ. ನಾವು ಮುಂದೆ ಸೇರಿಸಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಂತ 3-4 ಬೇಕು ಸಮಾಜ ಅಂತೇಳಿ ನನ್ನ 2 ಮಾತು ಮಾತಾಡಕ್ಕೆ ಅವಕಾಶ ಮಾಡ್ತೀನಿ. ಬಾರಿ ಜನ ಹಿಡಿದಿತ್ತು ಆಯ್ತು.